ಹೇಳಿ ಸೊನ್ನೆ. ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ದೀಕ್ಷಿತ್ ಅಂತ. ಸ್ವಲ್ಪ ಜೋರಾಗಿ ಹೇಳಿ. ಮಂಜುನಾಥ್ ದೀಕ್ಷಿತ್ ಅಂತ. ನಮಸ್ಕಾರ. ನಾನು ಈ KGF ಹುರ್ಗಾಂಪೇಟೆಯ ಕಾಮಾಕ್ಷಿ ಬಾಲಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹುಟ್ಟಿದಾಗಿಂದಲೂ ಕೂಡ ಇದುವರೆಗೂ ಸುಮಾರು 60 ವರ್ಷ ದಾಟ್ತು. ಅವತ್ತಿಂದು ಕೂಡ ಇವತ್ತರೆಗೂ ಕೂಡ ಅರ್ಚಕಾವೃತ್ತಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಇದಲ್ದಿರನೇ ಮಿಕ್ಕ ನಮ್ಮ ದೇವಸ್ಥಾನಗಳು ಉಂಟು ಆಚೆ ಹಳ್ಳಿಯಲ್ಲೆಲ್ಲನೂ ಕೂಡ ಅದು ಮಾಡಿಕೊಂಡು ಇದನ್ನು ವಾರ ಪೂಜೆ, ಮೈನರ್ ದೇವಸ್ಥಾನ, ಸಿ ದರ್ಜೆ ದೇವಸ್ಥಾನ, ಭಾಳ ಶಿಥಿಲವಾಗಿದ್ದಂಥ ದೇವಸ್ಥಾನನ ಈ ಮಟ್ಟಕ್ಕೆ ಸಿ ದರ್ಜೆ ದೇವಸ್ಥಾನ ಅಂದರೆ ಯಾವ ಒಂದು ಸರ್ಕಾರದ ಒಂದೇ ಒಂದು ರೂಪಾಯಿ ಸಹಾಯ ಇಲ್ದಂಗೆ ನನ್ನ ಮೇಲೆ ಅಕ್ಕರೆ ಅಥವಾ ಶ್ರದ್ಧಾ ಭಕ್ತಿ ಇರ್ತಕ್ಕಂಥ ದೇವರ ಮೇಲೆ ಇರ್ತಕ್ಕಂಥ ಭಕ್ತಾದಿಗಳ ಮುಖಾಂತರ ಇಷ್ಟನ್ನೆಲ್ಲನೂ ಕೂಡ ಅಭಿವೃದ್ಧಿ ಮಾಡಿ ಈ ಹಂತಕ್ಕೆ ತಂದಾಗ ಒಂದು ಕುಂಭಾಭಿಷೇಕ ಮಾಡಬೇಕು ಅನ್ನೋದು ಹಂಬಲ, ಅಭಿಲಾಷೆ ಮತ್ತು ಒಂದು ಕನಸು ಭಾಳ ವರ್ಷದ ನನಗಿತ್ತು. ಅದೇ ರೀತಿ ನಾನು ನನ್ನ ಸ್ವಯಾರ್ಚಿತ ಅಂದರೆ ನಮ್ಮ ಪಿತಾರ್ಜಿತ ಆಸ್ತಿನ ಮಾರಿ ಅದರಲ್ಲಿ ಬಂದಿರ್ತಕ್ಕಂಥ ಒಂದಷ್ಟು ಅಮೌಂಟ್ನ ಕೇಳಿ ಬೇರೆಯವ್ರ ಭಕ್ತಾದಿಗಳ ಮುಖಾಂತರ, ಊರಿನವ್ರ ಮುಖಾಂತರ ಇದನ್ನು ಕುಂಭಾಭಿಷೇಕ ಮಾಡುವಂಥ ಸಂದರ್ಭ ಹೋದ 23 ಇದೇ ಜೂನ್ ತಿಂಗಳಲ್ಲಿ ಬಂತು. ಅದಾಗಿ ತದನಂತರ 3 ದಿನದ ಕಾರ್ಯಕ್ರಮ ಇಟ್ಕೊಂಡ್ವಿ. ಅದಕ್ಕೆ ಮುಂಚೆ 3 ತಿಂಗಳಿದ್ದಾಗ ಇದನ್ನ ನಾವು ಕಲಾಕರ್ಷಣೆ ಮಾಡಿ ಆ ದೇವಸ್ಥಾನದನ್ನ ಪುನರ್ಜೀರ್ಣೋದ್ಧಾರ ಅಷ್ಟಬಂಧನ ಮಾಡಬೇಕು. ಯಾವಾಗ ಮಾಡಿದ್ರೆ ಸಮಯ? ಅದನ್ನ ಯಾವ ಡೇಟಲ್ಲಿ ಮಾಡಿದ್ದು? ಯಾವ ವರ್ಷದಲ್ಲಿ ಮಾಡಿದ್ರೆ ಇದು ಕುಂಭಾಭಿಷೇಕ? ಜೂನ್ 10, 11, 12 2023 ಹೋದ ವರ್ಷ ಆಯ್ತು. ಅದಕ್ಕೆ 3 ತಿಂಗಳ ಮುಂಚೆ ಕಲಾಕರ್ಷಣೆ ಮಾಡಿ ಇಲ್ಲಿರ್ತಕ್ಕಂಥ ಏನು ಒಂದು ಚೈತನ್ಯ ಅನ್ನೋದೊಂದು ಇರುತ್ತೋ ಅದನ್ನೆಲ್ಲ ಕಲಾಕರ್ಷಣೆ ಮಾಡಿ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಮಂಟಪದಲ್ಲಿ ಇಟ್ಟು ಪ್ರತಿನಿತ್ಯವೂ ಕೂಡ ತ್ರಿಕಾಲ ಪೂಜೆ ಅಲ್ಲಿ ನಡೀತಾ ಇತ್ತು. ಇಲ್ಲಿ ಹೆಂಗೆ ನಡೀತಿತ್ತು ಅದೇ ರೀತಿ ಅಲ್ಲಿ ನಡೀತಿತ್ತು ಕಲಶಗಳಿಗೆ. ಮತ್ತೆ ಅಲ್ಲಿಂದ ಹೇಗೆ ಬಾಡಿಗೆ ಮನೆಗೆ ಹೋಗಿತ್ತೋ ಸ್ವಂತ ಮನೆಗೆ ಬರೋಕ್ಕೆ ಮುಂಚೆ ಅದು ಬರಲೇಬೇಕಾಗುತ್ತೆ. ಅದು ಕುಂಭಾಭಿಷೇಕದಲ್ಲಿ ಬಂತು. ಆಯ್ತೆ, ಬರೋಕ್ಕೆ ಮುಂಚೆ ಇಲ್ಲಿ ಸಣ್ಣ ಪುಟ್ಟ ಕಾಮಗಾರಿ ಎಲ್ಲ ಇರುತ್ತೆ. ಜೀರ್ಣೋದ್ಧಾರ ಅಂದಮೇಲೆ ತಮಗೆಲ್ಲನೂ ಗೊತ್ತಿರುತ್ತೆ. ಆ ಜೀರ್ಣೋದ್ಧಾರ ಕಾಮಗಾರಿ ಮಾಡ್ತಿದ್ದಾಗ ಅದೇ ಗರ್ಭಗುಡಿಲಿ ನಾವು ಅದೇ ಮೂಲ ಏನು ಲಿಂಗ ಇದೆಯೋ ಆ ಲಿಂಗನ ಯಾವುದನ್ನು ತರ ಎಲ್ಲಾನು ಕೂಡ ಕೆಲವು ಕಾರಣಗಳ ಮೇಲೆಲ್ಲಾನು ಕೂಡ ಬಿಳಿಲು ಬಂದಿತ್ತು. ಬಿಳಿಲು ಅಂತ ಅಂದರೆ ಗೋಪುರದ ಪಕ್ಕದಲ್ಲಿರ್ತಕ್ಕಂಥ ಅರಳಿ ಗಿಡದೊಳಗಿಂದ ಒಳಗೆ ಬಂದು ಅಲ್ಲಿ ನೀರೆಲ್ಲ ಸೋರಿ ಅಲ್ಲೆಲ್ಲ ಕೆಳಗಡೆ ಕಿತ್ಕೊಂಡು ಅದೆಲ್ಲ ಹೋಗ್ತಾ ಇತ್ತು. ನೆಲಹಾಸು ಅಂತಾರೆ, ಫ್ಲೋರಿಂಗು. ಸೊ ಆಗ ಮಾಡ್ತಾ ಇದ್ದಾಗ ಸಣ್ಣ ಪುಟ್ಟ ಕಾಮಗಾರಿ ಎಲ್ಲ ಒಳಗಡೆ ನಡೆದಿದೆ. ಮಾಡಿ ಆಮೇಲೆ 2023 ಜೂನ್ ತಿಂಗಳ 10, 11, 12ನೇ ತಾರೀಕು ಮಹಾಕುಂಭಾಭಿಷೇಕ ಬಹಳ ವಿಜೃಂಭಣೆಯಿಂದ ನಡೀತು. ನಡೆಯೋಕ್ಕೆ ಮುಂಚೆ ಕೆಲವಾರು ಪಟ್ಟಬದ್ಧ ಹಿತಾಸಕ್ತಿಗಳು ಅಂತ ಹೇಳ್ಬೋದು, ಗೊತ್ತಿಲ್ಲ. ನನ್ನ ಮೇಲೇನು ಅವರಿಗೆ ಬೇರೆ ಥರ ಕೋಪ ಇತ್ತೋ ಅಥವಾ ವ್ಯತ್ಯಾಸ ಗೊತ್ತಿಲ್ಲ. ಸ್ವಲ್ಪ ಇದು ತಡೆ ಹಾಕಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟರು. ಆದರೂ ಇಲ್ಲೊಂದು ದೈವಶಕ್ತಿ ಅನ್ನೋದು ಇದೆ. ಆಯಿತಾ, ಆ ದೈವಶಕ್ತಿ ಮುಖಾಂತರ ನಮಗೆ ಆ ಭಗವಂತ ಅನುಗ್ರಹ ಮಾಡಿಕೊಟ್ಟ. ಯಾರು ನಮಗೆ ಇದೆಲ್ಲನೂ ಕೂಡ ಈಗ ಆಪಾದನೆ ಮಾಡ್ತಿದ್ದಾರೋ ಅವರೆಲ್ಲ ನನಗೆ ಅಣ್ಣತಮ್ಮಂತ ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಅವರೆಲ್ಲರೂ ಬಂದು ಪಾಲ್ಗೊಂಡ್ರು. ಬಹಳಷ್ಟು ಜನಕ್ಕೆ ಊಟ ತಿಂಡಿ ವ್ಯವಸ್ಥೆಯಿಂದನೂ ಇತ್ತು. ಬಹಳ ಚೆನ್ನಾಗಾಯಿತು. ಕನಿಷ್ಠ ಪಕ್ಷ 50ರಿಂದ 60 ಮಂದಿ ಋತ್ವಿಕರು ಅಂದರೆ ಪಂಡಿತರೆಲ್ಲನೂ ಕೂಡ ಬಹಳಷ್ಟು ಕರ್ನಾಟಕದಿಂದ, ಅರ್ಧ ತಮಿಳುನಾಡು ಕಡೆಯಿಂದ ಅಂತ, ಯಾಕಂದ್ರೆ ಸ್ವಲ್ಪ ತಮಿಳು ವಾತಾವರಣ ಇಲ್ಲಿ ಜಾಸ್ತಿ ಇರೋದ್ರಿಂದ ಅವ್ರನ್ನೆಲ್ಲ ಕರೆಸಿಸಿ ದೊಡ್ಡ ದೊಡ್ಡ ವಿದ್ವಾಂಸರನ್ನೆಲ್ಲ ಬಹಳ ಕಷ್ಟಪಟ್ಟು ಬಹಳ ಇಷ್ಟದಿಂದ ಆ ಮಹಾಕುಂಭಾಭಿಷೇಕ ಮಾಡಿದ್ವಿ. ನಾನು ಈ ಮುಖಾಂತರ ನಮ್ಮ ಈ ಚಾನಲ್ ಅವ್ರಿಗೆ ಹೇಳಿಕೆ ಕೊಡ್ತಾ ಇದ್ದೀನಿ. ಒಳಗಡೆ ಯಾವುದೇ ವಿಧವಾದಂಥ ಅಹಿತಕರ ಘಟನೆಗಳು ನಡೆದಿಲ್ಲ. ನನ್ನ ಜೀವಮಾನದಲ್ಲಿ ನಾನು ಜೀವ ಇರೋವರೆಗೂ ಕೂಡ ಆ ಥರ ಮಾಡಕ್ಕೆ ಬಿಟ್ಟಿಲ್ಲ. ಹೀನ ಕೃತ್ಯಕ್ಕೆ ನಾನು ಕೈ ಹಾಕ್ತಾ ಇರಲಿಲ್ಲ. ನಮ್ಗೆ ಅದು ಗಂಧಗಾಳಿನೂ ಗೊತ್ತಿಲ್ಲ. ಆಯಿತು, ರಿಪೇರಿ ಆಗಿರೋದು ನಿಜ. ಲಿಂಗ ಬದಲಾವಣೆ ಮಾಡೋದು ಅಷ್ಟು ಅದೊಂದು ಮೂರ್ಖತನ. ಊರು ಉದ್ಧಾರ ಆಗಲ್ಲ ಸರ್, ಊರು ಸರ್ವನಾಶ ಆಗುತ್ತೆ ಸರ್. ಹಂಗೇನ ಇಲ್ಲ ಮಾಡಿರೋದು ತಾವು ಅಂತ ಅವರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ದಾಖಲೆಗಳು ಸಮೇತ ಇದು ಮಾಡ್ತಾ ಇದ್ದಾರೆ. ಆಪಾದನೆ ದೂರ. ಈಗ ಆಲ್ರೆಡಿ ಗವರ್ನರ್ ಅವ್ರಿಗೂ ಎಲ್ಲ ಅಧಿಕಾರಿಗಳಿಗೂ ದೂರು ಕೊಟ್ಟಿದ್ದಾರೆ. ತಮ್ಮ ಮೇಲೆ ಕೊಟ್ಟಿದ್ದಾರೆ, ಕೆಲವ್ರ ಮೇಲೆ ಕೊಟ್ಟಿದ್ದಾರೆ. ಬಟ್ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ನಾವು ಯಾವುದೇ ವಿಧವಾದಂಥ ಇದನ್ನ ತನಿಖೆ ಮಾಡ್ಬೋದು. ಆಯ್ತರೆ ಅದಲ್ದಿರಾನೆ ಇದನ್ನ AC ಬಂದು ನೋಡಿದ್ದಾರೆ, ತಹಸೀಲ್ದಾರ್ ನೋಡಿದ್ದಾರೆ. ಆಯ್ತು, ಇವ್ರ ಕಂಪ್ಲೇಂಟ್ ಎಲ್ಲ ನೋಡಿ ಅದಾದ ನಂತರ ಮುಜರಾಯಿ ಕಮಿಷನರು ಅಪಾಯಿಂಟ್ ಮಾಡಿದಂಥ ಮುಜರಾಯಿ ಪಂಡಿತರೇ ಬಂದಿದ್ರು. ಅವರು ಕೂಡ ಇದನ್ನು ಮಾಡಿ ಎಂಥದ್ದೇನು ನಡೆದಿಲ್ಲ, ಕಾಮಗಾರಿ ನಡೆದಿರೋದು ಇದೆ ನಿಜ ಅಂತ ಹೇಳ್ಬಿಟ್ಟಿದ್ದು ಅವರು ಹೇಳಿಕೆ ಇದು ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಷ್ಟು ಮಾತ್ರ ಹೇಳಿ ಬಂದೆ ಸರ್. ಈಗ ಮಾಡುವಾಗ ಅನುಮತಿ ಪಡ್ಕೊಂಡಿದ್ರ ಸರ್? ಸರ್ಕಾರ ಅನುಮತಿ ತಗೊಂಡಿದ್ವಿ ಸರ್. ಯಾರು ಕೊಟ್ಟಿದ್ರು ಸರ್ ಅನುಮತಿ? ಅವಾಗ ತಹಸೀಲ್ದಾರ್ ಇದ್ರು, ಶ್ರೀನಿವಾಸ್ ಅಂತ ಬಹುಶಃ. ಎಲೆಕ್ಷನ್ ಏನೋ ಪೀರಿಯಡ್ ಇತ್ತು ಸರ್ ಅವಾಗ. ಹಾಗಾಗಿ ಹಂಗಾಮಿಯಾಗಿ ಅವ್ರು ಬಂದರು. ಅವ್ರು ಹೋದ ನಂತರ ನಾಗವೇಣಿ ಮೇಡಮ್ ಬಂದರು. ಇಲ್ಲ AC ಅವ್ರು ಕೊಟ್ಟರು ಅಂತ ಆಗಲೇ ಹೇಳಿದ್ರಲ್ಲ? ಆಮೇಲೆ AC ಅವ್ರು ವಿಸಿಟ್ ಮಾಡಿದ್ರು. ಇಲ್ಲ ಅನುಮತಿ ಕೊಟ್ಟು ಇದ್ದು ಅವರೇ ಅಂತ ಹೇಳಿದ್ರಲ್ಲ ಆಗಲೇ? AC ಮುಖಾಂತರ ಅನುಮತಿ, ನಮ್ಗೆ AC ಅನುಮತಿ ಬರೋದಿಲ್ಲ. ನಮ್ಮ ಕಮಿಷನರ್ ಮುಖಾಂತರ ಬರೋದು, ಮುಜರಾಯಿ ಕಮಿಷನರ್ ಮುಖಾಂತರ.
ಆಯ್ತು, ಅದೆಲ್ಲನೂ ಕೂಡ ದಾಖಲೆಗಳು ಪೂರ್ತಿನೂ ಇವೆಲ್ಲ ಬಂದಾಗ ನನಗೆ ಮುಜರಾಯಿ ಇಲಾಖೆಗೆ ನಾವು ಕೊಟ್ಟಿದ್ದೀವಿ ಇಲ್ಲಿ ಲೋಕಲ್ಲು, ಆಯ್ತಾರೆ ತಹಸೀಲ್ದಾರ್ಗೆ ಮೇಲಕ್ಕೂ ಕಳಿಸಿದ್ದೀವಿ. ಇವೆಲ್ಲನೂ ಕೂಡ ಈ ರೀತಿ ಇತ್ತು ಅಂತ. ನನಗೆ ಆಗದೆ ಇರೋ ಪಾಪ ಯಾರೋ ಹೇಳಿಕೆ ಮಾತು ಕೇಳಿ ಈ ರೀತಿ ಎಲ್ಲ ಆಪಾದನೆ ಮಾಡಿದ್ದಾರೆ. ಇದು ನಾನು ಐತೆ ಶ್ರದ್ಧಾಪೂರ್ವಕವಾಗಿ ಭಕ್ತಿ ಭಯದಿಂದ ನಾವು ಮಾಡ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ಒಂದು ಸುಳ್ಳು ಐತೆ ಸತ್ಯ, ಇವರು ಹೇಳಿರ್ತಕ್ಕಂಥ ಸತ್ಯ ಇಲ್ಲ, ಅವೆಲ್ಲ ಸುಳ್ಳು ಅಂತ ನಾನು ತಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ 8 ದೇವಸ್ಥಾನ ಸಂಬಳ ಪಡ್ಕೊತಾರೆ ಸರ್ಕಾರದ್ದು ಅಂತ. ಸಂಬಳ ಅಲ್ಲ ಸರ್, ಈ ತಾಲೂಕು ಅಧ್ಯಕ್ಷನಾಗಿದ್ದೀನಿ. ನನಗೆ ನಮ್ಮ ಕೈಗೆ 120 ದೇವಸ್ಥಾನಗಳಲ್ಲಿದೆ. ಡಿಸ್ಟ್ರಿಕ್ಟ್ ಯಾವುದಕ್ಕೆ ತಾಲೂಕು ಅಧ್ಯಕ್ಷರು ತಾವು? ಅರ್ಚಕ ಸಂಘಕ್ಕೆ ಅಧ್ಯಕ್ಷ ಸರ್. ಮುಜರಾಯಿ ಅರ್ಚಕ ಸಂಘಕ್ಕೆ 120 ದೇವಸ್ಥಾನ ನನ್ನ ಕೈಗೆ ಬರುತ್ತೆ ಸರ್. ಈಗ ಒಂದು ಸೂಸೈಡ್ ಸಹ ಆಗಿದೆ ಪಕ್ಕದಲ್ಲಿ. ಇದರೊಳಗೆ ಸುಂಡ್ರಪಾಲದಲ್ಲಿ ಅರ್ಚಕ ಸೂಸೈಡ್ ಮಾಡ್ತಿದ್ದಾರೆ. ಪ್ರತಿ ತಿಂಗಳು ಎಷ್ಟು? ಇಲ್ಲ ಸರ್ ಪ್ರತಿ ತಿಂಗಳಲ್ಲ ಸರ್, ಅದು ವರ್ಷಕ್ಕೊಮ್ಮೆ ಕೊಡುವಂಥದ್ದು. ಸಂಬಳ ಅಲ್ಲ ಸರ್ ಅದು ಬಂದು ನಮಗೆ ನಾವು ಕಟ್ಕೊಂಡಿರ್ತಕ್ಕಂಥ ಜಮೀನು ಕೊಡತಕ್ಕಂಥ ಪರಿಹಾರ. ನಮ್ದು 180 ಎಕರೆ ಜಮೀನಿತ್ತು, ಅದು 23 ದೇವಸ್ಥಾನಗಳೆಲ್ಲ ಹೋಗಿ ಮಿಕ್ಕಿದ ದೇವಸ್ಥಾನಗಳು ಯಾವಿದೆಯೋ ಅದಕ್ಕೆ ಪರಿಹಾರ ರೂಪದಲ್ಲಿ CM ಇದ್ದ ನಮ್ಮ ಗುಂಡೂರಾಯರಿದ್ದಾಗ ಅವಾಗ ನನಗೆ 25 ರೂಪಾಯಿ 15-25 ಇವತ್ತು ಇಟ್ಟಿದ್ದೀನಿ ನನ್ನ ಹತ್ರ. ನಾವು ಅಲ್ಲೋಗಿ ತಗೋಬೇಕಾಗಿತ್ತು. 25 ರೂಪಾಯಿ ಚೆಕ್ ಈಗಲೂ ನನ್ನ ಹತ್ರ ಇದೆ, ನನ್ನ ಹೆಸರಿನಲ್ಲಿ. ಆಯ್ತಾರೆ, ಅದ್ರಲ್ಲಿ ನಾವು ಅಲ್ಲಿ ತೊಗೊಂಡ್ಬರ್ತಾ ಇದ್ವಿ. ಅದು ಬೆಳೀತಾ ಕಾಲಕ್ರಮೇಣ ಇವತ್ತಿನ ದಿವಸ 60,000ಕ್ಕಾಗಿದೆ. ಮಾಡ್ತಿರೋದು ನಿಜ, ಎಲ್ಲವೂ ನಮ್ಮ ಅಂಡರಲ್ಲೇ ಇದೆ. ನಿನ್ನೆ ಸಹ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು. ಬುಧವಾರ ಅಥವಾ ಸೋಮವಾರ ಮಂಗಳವಾರ ಈ ವಾರದಲ್ಲಿ 4-5 ದಿನ ಇರುತ್ತೆ. ಅದು ನಮ್ಮ ಪರಂಪರೆಗೆ ಬರ್ತಿರ್ತಕ್ಕಂಥದ್ದು ಸರ್. ಅವೆಲ್ಲನೂ ಕೂಡ ನಾವೇ ಬಿಟ್ಟಿದ್ದೀವಿ ಎಷ್ಟೋ ಜನಕ್ಕೆ, ನೀವು ಮಾಡ್ಕೊಳ್ಳಿ, ನಮ್ಮ ಕೈಲಿ ಆಗಲ್ಲ ಅಂತ. ಎಷ್ಟು ಬರುತ್ತೆ ಸರ್ 8 ದೇವಸ್ಥಾನ ಪ್ರತಿ ವರ್ಷ? 60,000, ಅದರಲ್ಲಿ 40 ಇವಾಗ ಬಂದಿರೋದು 20 ನಾವು ಬಂದಿರತಕ್ಕಂಥದ್ದು ಈ ತಿಂಗಳಲ್ಲಿ, ಈ ಒಂದು ವರ್ಷದಲ್ಲಿ. ಎಲೆಕ್ಷನ್ಸ್ ಬಂತು ಅದು ಇದು ಅಂತ, ಇದಕ್ಕೆ ಸಂಬಂಧನೇ ಇಲ್ಲ ಸರ್. ಆ ಸಂಬಳ ಅಲ್ಲ, ನಾವು ಕಳ್ಕೊಂಡಿದ್ದೀವಲ್ಲ ನಮ್ಮ ಇನಾಮತಿ ಜಮೀನು, ಆ ಇನಾಮತಿ ಜನಕ್ಕೆ ಪರಿಹಾರ ರೂಪದಲ್ಲಿ ಕೊಡ್ತಕ್ಕಂಥದ್ದು ಒಂದು ಸಂಭಾವನೆ. ಇಲ್ಲ, ಯಾವ ರೀತಿ ಕಳ್ಕೊಂಡ್ರಿದೆ? ಟೆನೆನ್ಸಿ ಆಕ್ಟ್ ಬಂದಲ್ಲಿ ಹೊರಟಾಯಿತು. ಟೆನೆನ್ಸಿ ಆಕ್ಟಲ್ಲಿ ಇಲ್ಲೇ ನಮ್ಮ ಇವತ್ತು ಕೋಟ್ಯಾಂತರ ರೂಪಾಯಿ 4-5 ಕೈ ಮಾರಿದೆ ಮಾಣಿಕಂ ಗೌಂಡ್ರ ಅಂತ, ಅದಾಗ್ಬೋದು. ಆಯ್ತು, ಈ ಇದ್ರಲ್ಲಿ ನೀವು ಮದರ್ ಡಿಡ್ ನೋಡ್ತು ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಎದುರುಗಡೆ ಇರ್ತಕ್ಕಂಥ ಜಮೀನು. ಮತ್ತೆ ಇಲ್ಲಿ ಏನಿದೆ ಸುತ್ತಮುತ್ತ ಎಲ್ಲರೂ ನಮ್ಮ ದೇವಸ್ಥಾನ ಜಾಗನೇ ಸರ್. ಸುತ್ತಮುತ್ತ ಕಣ್ಣಂಟ ದೂರಿನಲ್ಲಿ ಏನಿದೆಯೋ ಎಲ್ಲೂ ಕೂಡ ಇದ್ದೇನೆ. ಆಯ್ತೆ, ಮೊನ್ನೆ ಒಂದು 4-5 ಕೈಗಳು ಮಾರಿದೆ. ಆಯ್ತೆ, ಇನ್ನೂ ಉಳಿಸಿದ್ದೀನಿ ಸರ್ ನಾನು ಹಿಂದ್ಗಡೆ. ಈಗ ಗಂಭೀರ ಆರೋಪ ಮಾಡಿದಾರಲ್ಲ, ಲಾಸ್ಟ್ ಟೈಮ್ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಇದು ಬಹುಶಃ ಅವರು ಗಮನಕ್ಕೆ ಎಲ್ಲ ಅಥವಾ ನನ್ನ ಗಮನಕ್ಕೆ ತರದಾಗೆ ಅಥವಾ ಯಾವ ರೀತಿ ಮಾಡೋದ್ರಿಂದ ನನಗೆ ಆಶ್ಚರ್ಯ ಆಗ್ತಾ ಇದೆ ಸರ್. ಒಂದು ಮಾತು ಕೇಳ್ಬೋದಾಗಿತ್ತು ಪುಣ್ಯಾತ್ಮರು. ಇಲ್ಲ, ಅವರು ಹಿರಿಯರು ಎಲ್ಲ ಗೊತ್ತಿದೆ, ಅವ್ರಿಗೆ ಕಾನೂನು ಎಲ್ಲ ಗೊತ್ತಿದೆ. ಅವ್ರು ಗಂಭೀರ ಆರೋಪ ಮಾಡಿದ್ದಾರೆ, ದೇವಸ್ಥಾನದಲ್ಲಿ ನಿಧಿ ಕದ್ದಿದ್ದಾರೆ ಅನ್ನೋದು ಗಂಭೀರ ಆರೋಪ ಮಾಡಿದ್ದಾರೆ. ನಿರ್ತಾನೆ ಇರಲಿಲ್ಲ, ಬಹಳ ಸತ್ಯ ಇರ್ತಕ್ಕಂಥದ್ದು ದೇವಸ್ಥಾನ. ಇವತ್ತು ನಾನೇನಾದ್ರೂ ನಿಮ್ಮ ಎದುರಿಗೆ ನಿಮ್ಮ ಮೀಡಿಯಾ ಮುಂದೆ ಸುಳ್ಳು ಹೇಳಕ್ ಹೋದ್ರೆ ನಾಳೆ ಬೆಳಗ್ಗೆ ನಾನು ಬದುಕಿರೋದು ಸರ್. ಸುಳ್ಳು ಹೇಳಿದ್ರೆ ಇಲ್ಲಿ ಈ ಸನ್ನಿಧಾನದಲ್ಲಿ ಕೂತ್ಕೊಂಡು, ಅದಕ್ಕೆ ಸನ್ನಿಧಾನದಲ್ಲಿ ಕೂತಿರೋದು ಸರ್. ತಾವೇನು ಹೇಳ್ತೀರಿ ಸರ್? ಬನ್ನಿ ಸರ್. ಈಗ ತಾವು ಲಾಸ್ಟ್ ಟೈಮ್ ಹೇಳಿಕೆ ಕೊಟ್ಟಿದ್ದೆ, ಈ ಥರ ಆಗಿದೆ ದೇವಸ್ಥಾನದಲ್ಲಿ, ಈ ಥರ ನಡೆದಿದೆ, ಎಲ್ಲ ಅದಲು ಬದಲಾಗಿದೆ ಅಂತ ಎಲ್ಲನೂ ಹೇಳಿದ್ರೆ, ಈಗ ಅದಕ್ಕೇನು ಹೇಳ್ತೀರಿ ಸರ್? ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರು ಹೇಳಿ, ಅರ್ಚಕರು ಏನು ಹೇಳ್ತಾರೆ ಎಲ್ಲ ಹೇಳಿ. ಅವ್ರು ಯಾರು ತಪ್ಪು ಮಾಡಿದ್ರು ನಾನು ತಪ್ಪು ಮಾಡ್ತೀನಿ ಹೇಳೋದಿಲ್ಲ. ತಪ್ಪು ಮಾಡಿಲ್ಲ ಅಂದರೆ ಹೇಳ್ತಾರೆ. ಈಗ ನೀವು ಹೆಂಗೆ ಪ್ರೂವ್ ಮಾಡ್ತೀರಿ ಸರ್? ನನ್ನ ನಂತರ ಎವಿಡೆನ್ಸ್ ಇದೆ ಸರ್. ಮಾಡಿದವನು ಕರ್ಕೊಂಡು ನಿಲ್ಲಿಸ್ತೀನಿ ಸಾಕ. ಯಾರು ಮಾಡಿದಾನೆ ಕೆಲಸ ಅವನಿಗೆ ತಂದು ನಿಲ್ಲಿಸ್ತೀನಿ. ನನ್ನ ಹತ್ರ ಅದಕ್ಕೆ ಪ್ರೂಫ್ ಇಟ್ಟಿದ್ದೀನಿ, ಮಾಡಿರೋದು ನಿಜ. ಯಾರು ಮಾಡಿದವ್ರು ತಪ್ಪಿದವ್ರು ಮಾಡಿದ್ದೀನಿ ಯಾರು ಒಪ್ಪಿದಾರ ಪ್ರಪಂಚದಲ್ಲಿ? ನಾನು ತಪ್ಪು ಮಾಡಿದ್ದೀನಿ ಯಾರಾದ್ರು ಒಬ್ಬನೇ ಹೇಳಿದ್ದಾನೆ ಇದ್ರಿಗೂ ಎಲ್ಲ ಹೇಳೋದು ನಾನು ಮಾಡಿಲ್ಲ, ನನ್ನಂತ ಯಾವ ಸಾಕ್ಷ್ಯನೇ ಇಲ್ಲ, ನನ್ನಂತ ಉತ್ತಮನ ಇಲ್ಲ ಅಂತಾರೆ. ನನಗೆ ಅವ್ರ ಮೇಲೆ ಪರ್ಸನಲ್ ಆಗಿ ಏನೂ ಇಲ್ಲ. ಒಂದು ವಿಚಾರ, ಗರ್ಭಗುಡಿಯಲ್ಲಿ ನಡೆದಿರುವಂಥ ಸತ್ಯ, ಅದು ಪ್ರೂವ್ ಮಾಡ್ತೀನಿ. ಅದೇ ಏನು ನಡೆದಿದೆ ಸರ್? ಇವರೆಲ್ಲ ಬಂದ್ರು ಸ್ಟೇಟ್ಮೆಂಟ್ ಎಲ್ಲ RTನಲ್ಲಿ ತಗೊಂಡಿದ್ದೀನಿ. ಅವ್ರ ಡ್ರಾಮಾ ಎಲ್ಲ ಗೊತ್ತು, ಅವ್ರು ಏನೇನು ತಗೊಂಡಿದ್ದು ದುಡ್ಡು. ಬೇಕಾದ್ರೆ ಅವ್ರು ಹಾಕ್ಲಿ ಕೇಸ್ ನನ್ನ ಮೇಲೆ. ಅವರೆಲ್ಲ ಏನೇನು ಮಾಡಿಬಿಟ್ಟು ಡ್ರಾಮಾ ಎಲ್ಲ ಗೊತ್ತು. ನಾಗವೇಣಿ ಯಾರು? ನಾಗವೇಣಿ ಮೇಲೆ ನಾನು ಕಂಪ್ಲೇಂಟ್ ಮಾಡಿದ್ದೀನಿ, ತಿಳ್ಕೊಳ್ಳಿ. ಸುಮ್ಮನೆ ನಾಗವೇಣಿ ಎಲ್ಲ ಲೂಟಿನೇ. ಸುಜಾತ ಏನು ಮಾಡ್ತಾರೆ ಎಲ್ಲರ ಕತೆ ಗೊತ್ತಿದೆ. ಇಲ್ಲಿ ಎಲ್ಲ ದುಡ್ಡು ತಗೊಳ್ತಾರೆ. ಇದು ಬಿಟ್ಟಿಗೆ ಬಂದಿರೋ ದೇವಸ್ಥಾನ, ಲೂಟಿ ಹೊಡೆಗೆ ಇಟ್ಟಿರೋ ದೇವಸ್ಥಾನ, ದೇವ್ರು ತೆಗಿರೋದು ನಿಜ. ಅದು ಪ್ರೂವ್ ಮಾಡ್ತೀನಿ. ಆಮೇಲೆ ನಿಮ್ಗೆ ಏನಾದ್ರು ಮಾಡಿ ಮಾತಾಡಿ. ಆಮೇಲೆ ನನಗೆ ಯಾವಾಗ ಪ್ರೂವ್ ಮಾಡ್ತೀವಿ ಸರ್? ಅದಕ್ಕೆ ಸರ್, ಇವಾಗ ಎಂಡೋಮೆಂಟ್ ಕಮಿಷನರ್ 3 ಸಲ ನಮ್ಗೆ ಲೆಟರ್ ಕಳಿಸಿದ್ದಾರೆ. DC ಕಳಿಸಿದ್ದೀನಿ, ಅವ್ರು ಬಂದು ಇನ್ಸ್ಪೆಕ್ಟ್ ಮಾಡಿ ನಿಮ್ಗೆ ರಿಪೋರ್ಟ್ ಕೊಡ್ತಾರೆ, ನೀವು ಹೋಗಿ ಅಂತ ಹೇಳಿ. DC ಲೇಟೆಸ್ಟ್ ಆಗಿ ಒಂದು ಕಳಿಸಿದ್ದಾರೆ. ಇಷ್ಟೆಲ್ಲ ಬಂದ ಮೇಲೆ ಅವ್ರು ಏನು ಮಾಡಿದ್ರು, ಅವ್ರು ತೆಗೆದು ತಹಸೀಲ್ದಾರ್ ಕೊಟ್ಬಿಟ್ರು, ನೀವು ಮಾಡಿ ಅಂತ ಹೇಳಿ. ತಹಸೀಲ್ದಾರ್ ಕಡೆಯಿಂದ ಏನೂ ಇಲ್ಲ. ಗವರ್ನರ್ ಕಳಿಸಿದ್ದೀನಿ, ಗವರ್ನರ್ ಪರ್ಸನಲ್ ಆಗಿ ಮಾತಾಡ್ತೀನಿ. ಎಂಟ್ರಿ ತಗೊಂಡು ಅಪಾಯಿಂಟ್ಮೆಂಟ್ ತೊಗೊಳ್ತೀನಿ, ನಾನು ಅವ್ರ ಹತ್ರ ಮಾತಾಡ್ತೀನಿ.
ಆಮೇಲೆ ಡಿಸೈಡ್ ಮಾಡೋಣ, ಗೌರ್ನರ್ ಏನು ಹೇಳ್ತಾರೆ ನೋಡೋಣ. ಇಲ್ವಾ? ಮಾಡಿರೋದಂತೂ ನಿಜ. ಅದೇ ಏನು ಮಾಡಿದ್ದಾರೆ ಅಂತ ಹೇಳಿ ಸರ್. ದೇವ್ರನ್ನ ಅಗ್ದಿದ್ದಾರೆ. ಹಾಂ, ಮಾಡಿರೋನೇ ಅಲ್ಲಿ ವಕೀಲರಲ್ಲಿ ಇದ್ದಾನೆ ಇಲ್ವಾ? ಯಾರು ಸರ್? ಅವನೇ ಬಂದು ಮನೇಲಿ ಹೇಳಿದ್ದಾನೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಏನಂತ ಕೊಟ್ಟಿದ್ದಾರೆ ಸರ್? ನಾವೇ ಮಾಡಿದ್ದು ನಾವೇ ತೆಗೆದಿದ್ದು ಅಂತ ಹೇಳಿ ಎಲ್ಲ ಅಷ್ಟು. ಏನು ಸರ್, ಆ ಸಮಯ ಬರೋಕೆ ಒಂದು ಕರೆಸ್ತೀನಿ ನಾನು, ಸಾಕಿಲ್ವಾ? ಇನ್ನು ಕೇಳಿ, ಏನು ಬೇಕು ಕೇಳ್ತೀರಿ ಕೇಳಿ, ಹೇಳ್ತೀನಿ ನಾನು. ತೆಗೆದಿರೋದು ನಿಜ, ದೇವರು ಹೊಡೆದಿರೋದು ನಿಜ, ಒಳಗಾಗಿರೋ ಕೆಲಸ ಎಲ್ಲ ನಿಜವೇ. ಯಾವುದು ಇವರು ಇನ್ನೊಂದು ವಿಚಾರ, ಅಷ್ಟೇನು ಅರ್ಜೆಂಟಾಗಿ ಕುಂಭಾಭಿಷೇಕ ಮಾಡಬೇಕು. ಇನ್ನು ಇವತ್ತು ಸುರಿತಾ ಇದೆ ದೇವಸ್ಥಾನ. ಕುಂಭಾಭಿಷೇಕ ಆದ್ಮೇಲೆ 3ನೇ ದಿವಸನೇ ಸುರಿದಿದೆ. ಏನು ಸುರಿದಿದೆ ಸರ್? ನೀರು ಮಳೆ ಬಂದು ನೀರು ಫುಲ್ ತುಂಬಿದೆ. ಈ ದೇವಸ್ಥಾನ ನಾನು ಚಿಕ್ಕ ಹುಡುಗ ಹುಟ್ಟಿದವಾಗ ನೋಡಿದ್ದೀನಿ, ಬರೀ ಸುಣ್ಣ ಹೊಡಿತಾ ಇದೆ. ಏನು ಜಾತ್ರೆಗೆ ಯಾವ ರಿಪೇರಿ ಕೆಲಸ ಇಲ್ಲಿ ಮಾಡಿದ್ದಾರೆ? ಯಾವುದು ಮಾಡಿಲ್ಲ. 3 ತಿಂಗಳಲ್ಲಿ ಇಷ್ಟು ದೇವಸ್ಥಾನ ರೆನಿವೇಶನ್ ಮಾಡೋಕ್ಕಾಗತ್ತಾ? ಸಾಧ್ಯವೇ ಇಲ್ಲ. ಅಷ್ಟು ಕೆಲಸ ಇದೆ ಇಲ್ಲಿ ಮಾಡೋಕ್ಕೆ. ಆ ಥರ ಅರ್ಜಿನ್ ಬಂದು ಯಾರು ಮಾಡಬೇಕಂತ ಅವಶ್ಯಕತೆ ಏನು ಬಂತು? ಕುಂಭಾಭಿಷೇಕ ಯಾಕೆ ಮಾಡ್ದಷ್ಟು ಬೇಗ? ಪರ್ಮಿಷನ್ ತಗೊಂಡಿಲ್ಲ ಇವರು. ಇನ್ನೊಂದು ಪಾಂಪ್ಲೆಟ್ಸ್ ಹಾಕಿದ್ದಾರೆ, ಬರೀ ಚಂದ್ರಶೇಖರ್ ಶೆಟ್ಟಿ ಫ್ಯಾಮಿಲಿ ಹಾಕಿದ್ದಾರೆ. ಪ್ರೋಟೋಕಾಲ್ ಇಲ್ವಾ? ತಾಸದ DC ಯಾರು ಇಲ್ವಾ? ಅವರ ಹೆಸರೆಲ್ಲ ಬರೋದಿಲ್ವಾ? ಅವರೆಲ್ಲ ಬಿಟ್ರು, ಅವರು ಬರೋದಿಲ್ಲ, ಇಲ್ಲಿ ಕೇಳೋದು ಇಲ್ಲ. ಹೆಂಗೆ ಅವ್ರವ್ರ ಇಷ್ಟಕ್ಕೆ ಅವ್ರು ಮಾಡಿದ್ರೆ ಎಲ್ಲ ಸರಿ. ಯಾಕೆ ನೀ ದೇವ್ರು ತೆಗೆದೆ? ನಾನು ಕೇಳಿದ ಒಂದೇ ಪಾಯಿಂಟ್, ನೀನು ಏನಾದ್ರು ಲೂಟಿ ಹೊಡಿ ಏನಾದ್ರು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹಾಳಾಗೋಗ್ಲಿ, ಅವ್ರ ಮೇಲೆ ಕೈ ಇಟ್ಟು ತಪ್ಪು. ಇದು ಯಾರು ಮಾಡಿದ್ರು ಒಪ್ಪೋದಿಲ್ಲ, ಯಾವನ್ನ ಅಡ್ಡಿ ನಿಲ್ಸಕ್ ಆಗೋದಿಲ್ಲ. ನಾನು ಕೊಡ್ತೀನಿ ಅವ್ರಿಗೆ ಪನಿಷ್ಮೆಂಟ್. ಅವ್ರ ಮುಂದೆ ಹೇಳ್ತಾ ಇದ್ದೀನಿ, ಇದು ನಾನ್ ಮಾಡಿಲ್ಲ, ಈ ನಾಟಕ ಮಾಡಿಸಲ್ಲ ದೇವರು, ರಾಜೇಂದ್ರ ಮಾಡಿಲ್ಲ, ಮಾಡಿಸ್ತಾ ಇದ್ದಾರೆ. ಇದು ಎರಡರಲ್ಲೂ ಖಂಡಿತ ಗೊತ್ತಾಗುತ್ತೆ. ನಾನು ಪ್ರೂವ್ ಮಾಡ್ತೀನಿ. ಅವ್ರ ಮೇಲೆ ಪರ್ಸನಲ್ ಏನಿಲ್ವೇ, ಅವ್ರೇನು ಒಪ್ಕೊಳ್ತಾರೆ ನನ್ನ ಮಾಡಿಲ್ಲ ಅಂತ ಹೇಳ್ತಾರೆ. ಮಾಡಿದವ್ನು ಯಾರು ಮಾಡಿದೆ ಅಂತ ಹೇಳೋದಿಲ್ಲ. ಇದು ನಿಜ ಸರ್. ದೇವ್ರು ಅಗದಿರೋದು ನಿಜ, ತೆಗೆದಿರೋದು ನಿಜ, ಬ್ರೇಕ್ ಆಗಿದೆ, ಒಳಗಡೆ ಬೇರೆಲ್ಲ ಇದೆ. ಇವ್ರಿಗೆ ಏನೇನು ಮಾಡಿದ್ರೆ ದೊಡ್ಡ ಹಿಸ್ಟ್ರಿ ನಾನು ಹೇಳ್ತೀನಿ ಬಿಡಿ. ಇವಾಗ ಎಲ್ಲ ಎಲ್ಲಿದೆಲ್ಲ ಕಥೆಗಳು ಮಾಡ್ತಾರೆ ಅವರು. ನಾನು ಪ್ರೂವ್ ಮಾಡ್ತೀನಿ, ಬನ್ನಿ. ನಾನು ಹೇಳಿದೊಂದು ತಹಸೀಲ್ದಾರ್ DC ಬರಲಿ, ಇಲ್ಲಿ ಆಗಲ್ ಪಂಡಿತ್ ಬರಲಿ. ನೀನು ಯಾವನ ನಾನು ಇಲ್ದೋಗಿ ಬಂದ್ಬಿಟ್ಟು ಹೋದ್ರೆ ಏನರ್ಥ? ನೀನು ರಿಪೋರ್ಟ್ ಕೊಟ್ರೆ ನನ್ನ ಕರಿಯ ಕಂಪ್ಲೇಂಟ್ ಕರಿ, ನನ್ನ ಮುಂದೆ ಮಾಡು. ಊರ್ ಜನ ಎಲ್ಲ ಕರೀರಿ. ಇಲ್ಲೆಲ್ಲ ಸತ್ತೋಗ್ಬಿಟ್ರೆ ಊರಲ್ಲಿರೋ ಜನಗಳೆಲ್ಲ ಎಲ್ಲ ಕರ್ಸ್ಬಿಟ್ಟು ಮಾಡಿ ಎಲ್ರ ಮುಂದೆ. ಅವನೇ ಸಪ್ರೇಟಾಗಿ ಬಂದ್ಬಿಟ್ಟು ಹೋಗ್ಬಿಡೋದು. AC ಯಾಕೆ ಮಾಡ್ಬಿಟ್ಟು ಹೋದ್ರು? ಎಲ್ಲರೂ ಕರೀರಪ್ಪ ಪಬ್ಲಿಕ್ನ. ಪಬ್ಲಿಕ್ ದೇವಸ್ಥಾನನ, ಇವ್ರಿಗೆ ದೇವಸ್ಥಾನನ? AC ತಹಸೀಲ್ದಾರ್ಗೆ ದೇವಸ್ಥಾನ ಇದು? ಪಬ್ಲಿಕ್ ದೇವಸ್ಥಾನ ಇದು. ಬರ್ಲಿ, ಸಂಬಳ ಕೊಟ್ಟಿದ್ದೆ ಯಾಕೆ ಅವ್ರಿಗೆ? ನಮ್ ಕೆಲಸ ಮಾಡಕ್ಕೆ. ಊರ್ ಬಿಟ್ಟು ಊರ್ ಬರೋದು ಯಾಕೆ? ನಮ್ ಕೆಲಸ ಮಾಡಕ್ ಬರೋದು ಅವ್ರು. ನಾವ್ ಹೇಳಿದ್ ಮಾಡ್ಬಿಟ್ಟು ಹೋಗ್ಬೇಕು ಅವರು. 30 ದಿವಸ ಆದ್ರೆ ಸಂಬಳ ತಗೊಳ್ತಾರೆ ಇಲ್ವಾ? ನ್ಯಾಯವಾಗಿ ಕೆಲಸ ಮಾಡ್ಲಿ. ಎಷ್ಟು ಲೆಟರ್ ಹಾಕಿದ್ವಿ, ಎಷ್ಟು ಸರಿ ಓಡಾಡಿದ್ವಿ, ಯಾವ್ದು ಆಗಿಲ್ಲ 10 ತಿಂಗಳಿಂದ. ಅದಕ್ಕೆ ಗವರ್ನರ್ ಕೂತಿದ್ವಿ. ಇವಾಗ ನಾನು ಯಾವಾಗೂ ನಂಬಲ್ಲ. ಫಸ್ಟ್ ಆಫ್ ಆಲ್ ನಾನು ಅದಕ್ಕೆ ಗವರ್ನರ್ ನೋಡ್ತಾ ಇದ್ದೀನಿ. ಇದು ನಡೆದಿರೋ ಸತ್ಯ, ನಾನು ಪ್ರೂವ್ ಮಾಡ್ತೀನಿ, ಬರ್ಲಿ. ಅಷ್ಟೇ ಅಲ್ಲ ಸರ್, ಇನ್ನೇನಿದೆ ಸರ್ ಹೇಳಕ್ಕೆ? ನೀವು ಹೇಳ್ತಾ ಹೋದ್ರೆ 1000 ಹೇಳ್ಬೋದು. ಬೇರೆ ಕಥೆಯವ್ರ ಸಂಬಳ ತಗೊಂಡು ಇದು ಹೊಡೆದ್ರು ಅದು ಮಾಡಿದ್ರು ಹೆಂಗಾದ್ರೆ ಹಾಳಾಗೋಗ್ಲಿ, ಅವ್ರ ಮೇಲೆ ಕೈ ಹಿಡಿದು ತಪ್ಪು. ಅದಕ್ಕೆ ಇವಾಗ ನೆಕ್ಸ್ಟ್ ಪರಿಹಾರ ಏನು ಗೊತ್ತಾಗಬೇಕಿಲ್ವಾ? ಹಂಗೆ ಬಿಟ್ಟರೆ ದೇವಸ್ಥಾನ ಏನೋ ಒಬ್ಬರು ಬಂದ್ರ ದೇವಸ್ಥಾನಕ್ಕೆ ಇಷ್ಟೊತ್ತು ಕೂತಿದ್ವಿ ನಾವು. ದೇವಸ್ಥಾನಕ್ಕೆ ಒಬ್ಬರು ಬಂದ್ರ ದೇವಸ್ಥಾನ ಪರಿಸ್ಥಿತಿ ಹಿಂಗೆ ಇರೋದು. ಇದುವರೆಗೂ ಒಂದೇ ಒಂದು ಮನುಷ್ಯ ಎಷ್ಟು ಎಲ್ಲ ಇದ್ರಿ ನೋಡಿದಿರಿಲ್ವಾ ನೀವೆಲ್ಲ? ಒಬ್ಬರು ಯಾರಾದ್ರು ದೇವಸ್ಥಾನಕ್ಕೆ ಬಂದ್ರ? ಎಂತ ದೇವ್ರಿಗೆ ಬಂದಿರೋ ಪರಿಸ್ಥಿತಿ ನೋಡಿ. ತಪ್ಪು. ನಾನು ಹೇಳಿದ್ದೀನಿ ಸರ್, ಒಂದು 100 ರೂಪಾಯಿ ಇನ್ಕಮ್ಮು ಈ ದೇವಸ್ಥಾನದಲ್ಲಿ